ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ಕೂಡ ಏನಾದರೂ ಪರ್ಫೆಕ್ಟ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಗೋಸ್ಕರ ಹುಡುಕ್ತಾ ಇದ್ದೀರಾ ಅಂತಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ಲಾಸ್ಟ್ವರೆಗೂ ನೋಡಿ. ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಮೊದಲು ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು, ನೀಟಾಗಿ ಫಿನಿಶಿಂಗ್ ಇರಬೇಕು ಅಂತಂದರೆ ಪ್ರೆಸೆಂಟ್ ಡೇಸಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಥ್ರೆಡ್ ಪೈಪಿಂಗ್ಗೋಸ್ಕರ ನಾನು 1 ಇಂಚು ಅಗಲ ಇರುವಂತಹ ಕ್ರಾಸ್ ಪಟ್ಟಿಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಏನು ಕಟ್ ಮಾಡ್ಕೊಂಡಿದ್ದೀನೋ ಈ ಒಂದು ಇಂಚ್ ಬಟ್ಟೆಯನ್ನು ಕ್ರಾಸಾಗಿ ಒಂದರ ಮೇಲೆ ಒಂದಿಟ್ಟು ನೀಟಾಗಿ ಈ ಒಂದು ಸೆಲ್ವೆಡ್ಜ್ ಏನಾದರೂ ಇದ್ದರೆ ಅದನ್ನು ತೆಗೆದುಬಿಟ್ಟು ನಾವು ಜಾಯಿಂಟನ್ನು ಮಾಡ್ಕೋಬೇಕು. ಈ ಸೆಲ್ವೆಡ್ಜ್ ಇರೋದ್ರಿಂದ ಥಿಕ್ನೆಸ್ ಅನ್ನೋದು ಜಾಸ್ತಿ ಆಗಿಬಿಟ್ಟು ಪೈಪಿಂಗ್ ಮಾಡಿದಾಗ ಒಂದು ಸ್ವಲ್ಪ ತಿಕ್ಕಾಗಿ ಅನೀವನ್ ಆಗಿ ಬಂದುಬಿಡುತ್ತೆ. ಈ ರೀತಿ ಸೆಲ್ವೆಡ್ಜ್ ಏನಾದರೂ ಇದೆ ಅಂತಂದರೆ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ನಾನಿಲ್ಲಿ 12 ನಂಬರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು 12 ನಂಬರ್ ಥ್ರೆಡ್ನ ಯೂಸ್ ಮಾಡಿ ನಾವು ಪೈಪಿಂಗ್ ಮಾಡೋದ್ರಿಂದ ಫೂಟ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಪೈಪಿಂಗು. ಖಂಡಿತ ಇನ್ ಕೇಸ್ ನೀವೇನಾದರೂ ಹೊಸದಾಗಿ ಪೈಪಿಂಗ್ ಥ್ರೆಡ್ನ ತೊಗೋಬೇಕು ಅನ್ನೋಂಥ ಕನ್ಫ್ಯೂಷನಲ್ಲಿದ್ದರೆ ಯಾರಾದರೂ ಆಗಲಿ 12 ನಂಬರ್ ಥ್ರೆಡ್ನ ಯೂಸ್ ಮಾಡಿ ಪೈಪಿಂಗ್ ಮಾಡ್ಕೊಳ್ಳಿ. ಈ ಒಂದು ಫೂಟ್ನ ಕೂಡ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನೀಡಲ್ಲೂ ಒಂದು ಪಾಯಿಂಟ್ ಅನ್ನೋದು ಒಂದು ಸೈಡ್ಗೆ ಹೋಗೋ ಥರ ಅಡ್ಜಸ್ಟ್ಮೆಂಟ್ ಅನ್ನೋದು ನಾವು ಮಿಷನಲ್ಲಿ ಮಾಡಿಕೊಂಡ್ರೆ ಮಾತ್ರ ಈ ರೀತಿ ಡಬಲ್ ಫೂಟಲ್ಲಿ ಪೈಪಿಂಗನ್ನು ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಈ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ಸಿಂಗಲ್ ಫೂಟ್ನ ಯೂಸ್ ಮಾಡಿಕೊಂಡು ನೀವು ಪೈಪಿಂಗನ್ನು ಮಾಡ್ಕೋಬೋದು. ಸೊ ಥ್ರೆಡ್ನ ಮಧ್ಯದಲ್ಲಿ ಇಟ್ಕೊಂಡು ಟೈಟಾಗಿ ಥ್ರೆಡ್ನ ಹಾಗೆ ಬಟ್ಟೆಯನ್ನು ಕೂಡ ನಾವು ಜಗ್ಗಿ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಈ ರೀತಿ ಥ್ರೆಡ್ ಪಕ್ಕದಲ್ಲಿ ಈ ಒಂದು ಸ್ಟಿಚ್ ಅನ್ನೋದು ಕರೆಕ್ಟಾಗಿ ಬೀಳುತ್ತೆ. ನಂತರ ಬ್ಯಾಕ್ ಸೈಡಲ್ಲಿ ಕೂಡ ಈ ಒಂದು ಬಟ್ಟೆ ಏನಿರುತ್ತೋ ಅದನ್ನು ಇಟ್ಕೊಂಡು ನಾವು ಎಳ್ಕೊಂಡಿದ್ದೀವಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಪೈಪಿಂಗು. ನೀವು ಕೂಡ ಟ್ರೈ ಮಾಡಿ. ಸೊ ನಾವು ತುಂಬ ಬಟ್ಟೆಯನ್ನು ಎಳಿಬಾರ್ದು. ನಾರ್ಮಲ್ಲಾಗಿ ಮುಂದೆಯಿಂದ ಬಟ್ಟೆ ಮತ್ತು ದಾರನ ಒಂದು ಕೈಯಲ್ಲಿ ಸ್ವಲ್ಪ ಎಳ್ಕೊಳ್ತಾ ಇನ್ನೊಂದು ಕಡೆಯಿಂದ ಈ ಒಂದು ರೆಡಿ ಆಗ್ತಾ ಇರುವಂಥ ಪೈಪಿಂಗ್ನ ಎಳ್ಕೊಳ್ತಾ ನಾವು ಸ್ಟಿಚಿಂಗ್ ಆದರೆ ಮಾಡ್ಕೋಬೇಕಾಗತ್ತೆ. ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಮಗೆ ಕಂಪ್ಲೀಟಾಗಿ ನಾವು ಬ್ಲೌಸ್ಗೆ ನೆಕ್ ಪಾರ್ಟು ಮತ್ತು ಹ್ಯಾಂಡ್ಸು ಬ್ಯಾಕ್ ನೆಕ್ಗೆ ಎಲ್ಲ ಕೂಡ ನಾವು ಈ ಒಂದು ಪೈಪಿಂಗ್ನ ಹಾಕ್ತೀವಿ ಅಂತಂದಾಗ ನಮಗೊಂದು ಅಂದಾಜು ಸಿಗುತ್ತೆ. ಸೊ ಅದಕ್ಕೆ ತಕ್ಕನ ಹಾಗೆ ನಾವು ಪೈಪಿಂಗನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯೋ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು 1/4 ಇಂಚ್ ಬಿಟ್ಟು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ರೆಡಿಯಾಗಿದೆ ಪೈಪಿಂಗು. ಈಗ ಇದಕ್ಕೆ ನಾವು ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವಿಲ್ಲಿ ಲೈನಿಂಗ್ ಬಟ್ಟೆಯನ್ನು ತೊಗೋಬೇಕು. ಲೈನಿಂಗ್ ಬಟ್ಟೆಗೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಒಂದು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಈ ರೀತಿ 1 ಫೂಟ್ ಮಂದ ಇರುವಷ್ಟು ನಾವು ಬಟ್ಟೆನ ಹೊರಗಡೆ ಇಟ್ಕೊಂಡು ಈ ರೀತಿ ನಾವು ಥ್ರೆಡ್ ಪೈಪಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದ್ರ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಹೊಸದಾಗಿ ಕಲಿಯೋರಿಗೆ ಒಂದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಡ್ರಾಪ್ ಆಗದೆ ಟ್ರೈ ಮಾಡ್ತಾ ಇರಿ. ಖಂಡಿತ ಪರ್ಫೆಕ್ಷನ್ ಅನ್ನೋದು ಬಂದೇ ಬಿಡುತ್ತೆ. ಒಂದು ಸರಿ ಮಾಡಿ ನಮಗೆ ಬರಲಿಲ್ಲ ಅಂತ ಡ್ರಾಪ್ ಆದರೆ ಖಂಡಿತ ಬರೋದಿಲ್ಲ. ಒಂದು 5-6 ಸಲ ಹಳೆ ಬಟ್ಟೆ ಯಾವುದಾದ್ರು ಸಪ್ರೇಟಾಗಿ ನೆಕ್ಸ್ಟ್ನ ಕಟ್ ಮಾಡಿಕೊಂಡು ಟ್ರೈ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಖಂಡಿತ ಅಚೀವ್ ಮಾಡಲೇಬೋದು. ಮಾಡೋಕ್ಕಾಗಲ್ಲ ಅನ್ನೋಂಥದ್ದು ಯಾವುದೂ ಇರೋದಿಲ್ಲ. ಸೊ ಈ ರೀತಿ ಪೈಪಿಂಗ್ ಹಾಕೋದ್ರಿಂದ ಏನಪ್ಪ ಅಂತಂದರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಕಸ್ಟಮರ್ ಕೂಡ ತುಂಬ ಸ್ಯಾಟಿಸ್ಫೈ ಆಗ್ತಾರೆ. ಅಮೌಂಟ್ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೋದು ಈ ಒಂದು ರೀತಿಯಲ್ಲಿ ಪೈಪಿಂಗ್ನ ಹಾಕ್ಕೊಳ್ಳೋದ್ರಿಂದ. ಸೊ ನಾನಿಲ್ಲಿ ನೆಕ್ಕು ಮತ್ತು ಸೊಂಟದ ಪಟ್ಟಿಗೆ ಕೂಡ ನಾನು ಈ ಒಂದು ಪೈಪಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸಿಲ್ವರ್ ಕಲರ್ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡ್ತಾ ಇರೋದನ್ನ ಒಂದು ಸ್ವಲ್ಪ ಅದು ಶೈನಿಂಗ್ ಹೊಡೆದು ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಲಾಸ್ಟಲ್ಲಿ ಕೂಡ ಮತ್ತೊಂದು ಸಲ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಈವನ್ ಆಗಿರಬೇಕು. ನಾವು ಸ್ಟಿಚ್ ಅನ್ನೋದು ಯಾವಾಗ ಪರ್ಫೆಕ್ಟಾಗಿ ಒಂದು ಲೈನ್ ಮೇಲೆ ಕರೆಕ್ಟಾಗಿ ಹಾಕ್ಕೊಳ್ತೀವೋ ಆಗ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನಾವು ಇದನ್ನು ಮೇಯ್ನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಈವನ್ನಾಗಿ ಬಂದಿದೆ ಅಂತ. ಸೊ ಕಂಪ್ಲೀಟಾಗಿ ಈ ರೀತಿಯಾಗಿ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಏನಾದರೂ ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಎಕ್ಸ್ಟ್ರಾ ಇರುವಂಥ ಈ ಒಂದು ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಾಟ್ಸ್ನ ಹಾಕ್ಕೊಂಡು ನಾವು ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡ್ರೆ
ನಾವು ಫ್ಯಾಬ್ರಿಕ್ನ ರಿವರ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಟರ್ನ್ ಆಗುತ್ತೆ. ಸೊ ಈಗ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಒಂದು ಸ್ವಲ್ಪ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ. ಈ ರೀತಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅಂದರೆ ಆ ಕಡೆ ಈ ಕಡೆ ಹೋಗದಿರ ಕರೆಕ್ಟಾಗಿರುತ್ತೆ. ಸೊ ಈ ಒಂದು ಥ್ರೆಡ್ ಪೈಪಿಂಗ್ ಹಾಕುವಾಗ ಏನಪ್ಪ ಅಂತಂದರೆ ನಾವು ಹಾಗೆ ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ಬಿಚ್ಚೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಹುಷಾರಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಪಿನ್ನಿಂದ ಕಂಪಲ್ಸರಿಯಾಗಿ ಸೆಕ್ಯೂರ್ ಮಾಡಿಕೊಂಡು ನಿಮ್ಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ ಕೂಡ ನಂತರ ನೀವು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಾವು ಇದುವರೆಗೂ ಏನು ಲೈನಿಂಗ್ನ ರೆಡಿ ಮಾಡ್ಕೊಂಡಿದ್ದೀವೋ ಕರೆಕ್ಟ್ ಥ್ರೆಡ್ ಪೈಪಿಂಗು ಮತ್ತು ಲೈನಿಂಗ್ ಮೇಲೆ ಇಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ರಿವರ್ಸಲ್ಲಿ ಇಟ್ಕೊಂಡ್ರೆ ಕೂಡ ಮೇಲ್ಗಡೆ ನಮಗೆ ಸ್ಟಿಚ್ ಅನ್ನೋದು ಕಾಣಿಸುತ್ತೆ. ಅದೇ ಸ್ಟಿಚ್ ಮೇಲೆ ನಾವು ನಿಧಾನವಾಗಿ ಈ ರೀತಿಯಾಗಿ ಸ್ಟಿಚ್ ಮೇಲೆ ನಾವು ಮತ್ತೆ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಸೊ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಅನಿಸ್ಬೋದು, ಆದರೆ ಲಾಸ್ಟ್ವರೆಗೂ ನೋಡಿ. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆದರೆ ಹೇಳ್ತೀನಿ. ಸೊ ಯಾವ ಥರ ನೀಟ್ ಫಿನಿಶಿಂಗ್ನ ಕೊಡಬೇಕು, ಯಾವ ಥರ ಫಿನಿಶಿಂಗ್ ಕೊಟ್ಟರೆ ನಾವು ಅಮೌಂಟನ್ನು ಜಾಸ್ತಿ ಕೇಳ್ಬೋದು, ಹಾಗೆಯೇ ಪರ್ಫೆಕ್ಟಾಗಿ ಬ್ಲೌಸ್ ಬರಬೇಕಂದ್ರೆ ಏನೆಲ್ಲ ಟಿಪ್ಸ್ನ ಫಾಲೋ ಆಗಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲಿ ಕೂಡ ಮಿಸ್ ಮಾಡಿಕೊಳ್ದೆ ಲಾಸ್ಟ್ವರೆಗೂ ನೋಡಿ. ಸೊ ಈಗ ಎರಡೂ ಕಡೆ ಕೂಡ ನಾನು ಈ ಒಂದು ಥ್ರೆಡ್ ಮೇಲೆ ನಾನು ಸ್ಟಿಚಸ್ ಆದರೆ ಹಾಕ್ಕೊಂಡಿದ್ದೀನಿ. ಈಗ ಪಿನ್ಸ್ನ ರಿಮೂವ್ ಮಾಡಿಕೊಂಡು ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಜಾಸ್ತಿ ಇದೆಯೋ ಅದನ್ನು ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ಸೊ ನಾನು ಹೇಳಿದೆ ಅಲ್ವಾ ಮೊದಲೇ, ಈ ರೀತಿ ಸಣ್ಣ ಸಣ್ಣದಾಗಿ ಕಾರ್ಡ್ಸ್ನ ಮಾಡಿಕೊಂಡು ನಾವು ರಿವರ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲಿ ಕೂಡ ಹುಬ್ಕೊಂಡಂಗೆ ಕಾಣಿಸೋದಿಲ್ಲ, ನೀಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಏನಿಲ್ಲ ಅಂತಂದರೂ ನಾವು ಈ ರೀತಿ ಥ್ರೆಡ್ ಪೈಪಿಂಗ್ನ ಹಾಕ್ಕೊಂಡಿದ್ದೀವಿ ಅಂತಂದರೆ ಹಳ್ಳಿಯಲ್ಲಿ ಕೂಡ ಒಂದು 100 ರೂಪೀಸ್ ಅನ್ನೋದು ಕಂಪಲ್ಸರಿ ಜಾಸ್ತಿ ತೊಗೊಳ್ಲೇಬಹುದು. ಸಿಟಿ ಕತೆ ಬಿಡ್ರಿ, ಸಿಟಿ ಕತೆಯಲ್ಲಿ ಈ ಥರ ಬ್ಲೌಸ್ಗೆ ಮಿನಿಮಮ್ 750 800ವರೆಗೂ ತೊಗೊಳ್ಳೋಂಥ ಚಾನ್ಸಸ್ ಕೂಡ ಇದೆ. ಅಂದರೆ ಇದು ಕಾಸ್ಟ್ ಅನ್ನೋದು ಬ್ಲೌಸ್ ಸ್ಟಿಚ್ಚಿಂಗ್ ಮೇಲೆ ಡಿಪೆಂಡ್ ಆಗಲ್ಲ, ಡಿಪೆಂಡ್ ಆನ್ ದ ಏರಿಯಾ ಮೇಲೆ ನಾವು ಕೊಡುವಂಥ ರೆಂಟ್ಗಳ ಮೇಲೆ ಈ ಒಂದು ಬ್ಲೌಸ್ ಪ್ರೈಸಸ್ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನೆಕ್ ಅನ್ನೋದು ರೆಡಿ ಆಗಿದೆ ಅಲ್ವಾ. ಸೊ ನಾವೀಗ ಇದ್ರ ಮೇಲೆ ಒಂದ್ಸಲಿ ಬೇಕಿತ್ತು ಅಂತಂದರೆ ಟಾಪ್ ಸ್ಟಿಚ್ಚನ್ನ ಹಾಕ್ಕೋಬೋದು. ಇನ್ ಕೇಸ್ ಟಾಪ್ ಸ್ಟಿಚ್ ಹಾಕ್ಕೊಳ್ಳಿಲ್ಲ ಅಂತಂದರೆ ಕೂಡ ಒಂದ್ಸಲಿ ನೀಟಾಗಿ ನಾವು ಪ್ರೆಸ್ ಮಾಡಿ ಐರನನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ತುಂಬಾ ಚೆನ್ನಾಗಿ ಬಂದುಬಿಡುತ್ತೆ. ಅದ್ರಲ್ಲಿ ಬ್ಲೌಸ್ ಲುಕ್ ಅನ್ನೋದೇ ಚೇಂಜ್ ಆಗಿಬಿಡುತ್ತೆ. ಈ ರೀತಿಯಾಗಿ ನಾವು ಥ್ರೆಡ್ ಪೈಪಿಂಗ್ನ ಹಾಕ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ನೀಟಾಗಿದೆ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಂದ ಎರಡೂ ಕಡೆಯಿಂದ ಕೂಡ. ಸೊ ಈಗ ನಾವು ಇದಕ್ಕೆ ಕಂಪ್ಲೀಟಾಗಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಅದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಫ್ರಂಟ್ ಪಾರ್ಟ್ಗೆ ಈ ಒಂದು ಪೈಪಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಫ್ರಂಟ್ ಪಾರ್ಟ್ ಪೈಪಿಂಗ್ ಹಾಕುವಾಗ ಕನ್ಫ್ಯೂಸ್ ಆಗಿಬಿಡ್ತಾರೆ. ಎರಡೂ ಕಡೆ ಕೂಡ ಫ್ರಂಟ್ ಅಂದರೆ ರೈಟ್ ಸೈಡ್ಗೆ ಇಲ್ಲಾಂದರೆ ಎರಡೂ ಕಡೆ ರಾಂಗ್ ಸೈಡ್ಗೆ ಹಾಕಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಅವ್ರಿಗೆ ಕೂಡ ಒಂದು ಸಣ್ಣ ಟಿಪ್ಪನ್ನ ಹೇಳ್ತೀನಿ. ಈ ರೀತಿಯಲ್ಲಿ ಹಾಕಿ ಆ ರೀತಿ ಎರಡೂ ಕಡೆ ಒಂದು ಆಗುವಂಥ ಮಿಸ್ಟೇಕ್ ಅನ್ನೋದು ಕಂಪ್ಲೀಟಾಗಿ ಅವಾಯ್ಡ್ ಆಗಿಬಿಡುತ್ತೆ. ನೋಡಿ ಈಗ ನಾನು ರೈಟ್ ಸೈಡ್ಗೆ ಹಾಕ್ತಾ ಇದ್ದೀನಲ್ವ, ಸೊ ಲೈನಿಂಗ್ ರೈಟ್ ಸೈಡ್ ಇಟ್ಕೊಂಡಿದ್ದೀನಲ್ವ, ಅದೇ ಡೈರೆಕ್ಷನಲ್ಲಿ ನಾವು ಅದ್ರ ಮುಂದೆಗಡೆನೇ ಇನ್ನೊಂದು ಫ್ಯಾಬ್ರಿಕ್ನ ಒಂದೇ ಸಲ ನಾವು ಈ ಒಂದು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ರೈಟ್ಗೆ ಬಂದುಬಿಡುತ್ತೆ, ಮತ್ತೊಂದು ಲೆಫ್ಟ್ಗೆ ಬಂದುಬಿಡುತ್ತೆ. ನಾವು ಯಾವ ಕಡೆಗಾದರೂ ಲೈನಿಂಗ್ನ ಹಾಕ್ಕೋಬೋದು. ಮೈನ್ ಫ್ಯಾಬ್ರಿಕ್ನ ಮಾತ್ರ ನಾವು ನೋಡ್ಕೊಂಡಿದ್ದೀವಿ ಅಂದರೆ ಸಾಕು, ಮತ್ತೆ ಬಿಚ್ಚಿ ಹೊಲಿಯುವಂಥ ಪ್ರಾಬ್ಲಮ್ ಅನ್ನೋದು ಬರೋದೇ ಇಲ್ಲ. ಸೊ ನೋಡಿ ಈಗ ಒಂದು ರೈಟ್ ಸೈಡ್ದಾಗಿದೆ, ಒಂದು ಸೈಡ್ ಲೆಫ್ಟ್ದಾಗ್ಬಿಟ್ಟು ನಾವು ಒಂದೊಂದು ಸಲ ಹಾಕ್ಕೊಂಡಿದ್ದೀವಿ ಅಂತಂದರೆ ತುಂಬ ಸಲ ಕನ್ಫ್ಯೂಷನ್ ಆಗುತ್ತೆ. ಯಾವಾಗಲೂ ಆದರೂ ನೀವು ಈ ರೀತಿ ಪೈಪಿಂಗ್ನ ರೆಡಿ ಮಾಡ್ಕೊಳ್ಳುವಾಗ ಎರಡೂ ಲೈನಿಂಗ್ಗೆ ಕೂಡ ಒಂದರ ಮುಂಭಾಗದಲ್ಲಿ ಒಂದನ್ನು ಇಟ್ಕೊಂಡು ರೆಡಿ ಮಾಡ್ಕೊಂಬಿಡಿ. ಟೈಮ್ ಸೇವ್ ಆಗುತ್ತೆ, ಹಾಗೆಯೇ ಯಾವುದೇ ರೀತಿ ಕನ್ಫ್ಯೂಷನ್ ಕೂಡ ಇರೋದಿಲ್ಲ. ನೋಡ್ತಾ ಇದ್ದೀರಲ್ವ, ಈಗ ನಾನು ಮೇಯ್ನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಕಂಪಲ್ಸರಿಯಾಗಿ ನೀವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀವಿ ಅನ್ನೋರು ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದರೆ ಬಿಟ್ಟು ಪಿನ್ನಿಂದ ಒಂದು ಸೆಕ್ಯೂರನ್ನು ಮಾಡಿಕೊಂಡು ನಂತರ ಈ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಪದೇ ಹೇಳ್ತಾ ಇದ್ದೀನಿ, ಸ್ಟಿಚ್ಚನ್ನು ಹಾಕಿದ್ಮೇಲೆ ರಿಮೂವ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾರ್ಮಲಾಗಿ ನಾವು ಇದುವರೆಗೂ ಮಾಡಿದ ಥರನೇ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ಸಣ್ಣದಾಗಿ ಕಾರ್ಡ್ಸ್ನ ಹಾಕ್ಕೊಂಡು ನಾನೀಗ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದೆಲ್ಲರೂ ಕೂಡ ಅಷ್ಟೇ, ಬೇಕಂತಂದರೆ ಟಾಪ್ ಸ್ಟಿಚ್ನ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಪ್ರೆಸ್ ಮಾಡಿ ಐರನನ್ನು ಮಾಡ್ಕೋಬೋದು. ಈಗ ನಾನು ಇದೇ ರೀತಿ ರೈಟ್ ಸೈಡ್ ರೆಡಿ ಆಗಿದೆ, ಲೆಫ್ಟ್ ಸೈಡ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ನೀಟಾಗಿ ನಾವು ಮಿಷಿನನ್ನು ಬಟ್ಟೆ ಸಮೇತವಾಗಿ ಈ ರೀತಿಯಾಗಿ ತಿರುಗಿಸ್ಕೋಬೇಕು. ಆಗಲೇ ನಮಗೆ ಕರು ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದು ಕಡೆ ಬಟ್ಟೆ ಬಿಡ್ತಾ ಇರ್ತೀವಿ, ಇನ್ನೊಂದು ಕೈಯಲ್ಲಿ ಒಂದು ಸ್ವಲ್ಪ ಈ ಒಂದು ಫ್ಯಾಬ್ರಿಕ್ನ ಮೂವ್ ಮಾಡ್ಕೊಳ್ಳಿ. ಒಂದ್ಸಲಿ ಅಬ್ಸರ್ವ್ ಮಾಡಿ ರೌಂಡ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಈಗ ನಮಗೆ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡಕ್ಕೂ ಕೂಡ ಪೈಪಿಂಗ್ ಅನ್ನೋದು ರೆಡಿ ಆಗಿಬಿಟ್ಟಿದೆ. ಈಗ ನಾನು ಇದನ್ನು ಪ್ರೆಸ್ ಮಾಡಿ ಐರನ್ ಮಾಡಿಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ನಂತರ ಬೇರೆದನ್ನು ನೋಡೋಣ. ಸೊ ನೋಡ್ತಾ ಇರ್ಬೋದು ಫ್ರಂಟ್ ಪಾರ್ಟ್ಗೆ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಒಂದ್ಸಲಿ ಕಸ್ಟಮರ್ ಇದನ್ನು ನೋಡಿದ್ರೆ ಸಾಕು ಸ್ಯಾಟಿಸ್ಫೈ ಆಗ್ತಾರೆ. ಫಸ್ಟು ಬ್ಲೌಸ್ ಫಿಟ್ಟಿಂಗ್ ನೋಡಲ್ಲ ಕಸ್ಟಮರು, ಫಿನಿಶಿಂಗ್ ನೋಡ್ತಾರೆ. ನಂತರ ಬ್ಲೌಸ್ ಫಿಟ್ಟಿಂಗ್ ಎಷ್ಟೇ ಫಿಟ್ಟಿಂಗ್ ಸ್ಟಿಚ್ ಮಾಡಲಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿಲ್ಲ ಅಂತಂದರೆ ಬ್ಲೌಸು ಕಸ್ಟಮರು ಫಸ್ಟೇ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಯಾವಾಗಲೂ ಕೂಡ ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ಅಂತಂದಾಗ ಫಿಟ್ಟಿಂಗ್ ಎಷ್ಟು ಪ್ರಿಫರೆನ್ಸ್ ಕೊಡ್ತೀವೋ ಫಿನಿಶಿಂಗಿಗೆ ಕೂಡ ಅಷ್ಟೇ ಪ್ರಿಫರೆನ್ಸ್ನ ಕೊಟ್ಟಾಗ ಮಾತ್ರ ನಾವು ಕಸ್ಟಮರ್ ಹತ್ರ ಪ್ರಾಪರಾಗಿ ಅಂದರೆ ನಾವು ಎಷ್ಟು ಕೇಳಿದ್ದೀವೋ ಅಷ್ಟು ಅಮೌಂಟ್ನ ತೊಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಾನು ಇನ್ವಿಸಿಬಲ್ ಶೋಲ್ಡ್ರನ್ನ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾರ್ಮಲ್ಲಾಗಿ ಬ್ಯಾಕ್ ಪಾರ್ಟ್ಗೆ ಲೈನಿಂಗ್ ಪ್ರೆಸ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಈಗ ಫ್ರಂಟ್ ಪಾರ್ಟ್ಗೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡಿಲ್ಲ. ಮೇನ್ ಫ್ಯಾಬ್ರಿಕ್ ಫೇಸ್ ಆಗೋ ಥರ ಇಟ್ಕೊಂಡು ಒಂದು ಸ್ಟಿಚ್ಚನ್ನ ಹಾಕ್ಕೊಂಡು ಕರೆಕ್ಟಾಗಿ ಎರಡೂ ಲೈನಿಂಗ್ ಪೋರ್ಷನ್ಸು ಸೆಟ್ ಆಗಿದೆ ಇಲ್ವಾ ಅಂತಂದ್ಸಲಿ ನೋಡ್ಕೊಳ್ತೀನಿ. ಸೊ ಎರಡೂ ಲೈನಿಂಗ್ ಪಾಯಿಂಟ್ಸ್ ಒಂದತ್ರ ಈ ರೀತಿ ಬಂದಿದೆ ಅಂತಂದರೆ ಈ ಒಂದು ಲೈನಿಂಗ್ ಪಾರ್ಟ್ ಏನಿದೆಯೋ ಅದನ್ನು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಇನ್ನೊಂದು ಲೈನಿಂಗ್ಗೆ ಫೇಸ್ ಆಗೋ ಥರ ಈ ರೀತಿ ಸೆಟ್ ಮಾಡಿಕೊಂಡು ಮತ್ತೆ ಒಂದು ಟಾಪ್ ಸ್ಟಿಚ್ಚನ್ನ ಹಾಕ್ಕೊಂಡಿದ್ದೀನಿ ಅಂತಂದರೆ ಇನ್ವಿಸಿಬಲ್ ಮೆಥಡಲ್ಲಿ ನಮಗೆ ಶೋಲ್ಡರ್ಸ್ ಅನ್ನೋದು ಜಾಯಿಂಟ್ ಆಗಿಬಿಡುತ್ತೆ. ಈ ಒಂದೆಲ್ಲ ಸಿಂಪಲ್ ಟಿಪ್ಸು ಕೂಡ ನಮಗೆ ಬ್ಲೌಸ್ ಸ್ಟಿಚಿಂಗಲ್ಲಿ ತುಂಬಾ ನೀಟ್ ಫಿನಿಶಿಂಗ್ ಕೊಡಲಿಕ್ಕೆ ಪಾಸಿಬಿಲಿಟಿ ಆಗಿರುತ್ತೆ. ಖಂಡಿತ ನೀವು ಒಂದು ನೀಟ್ ಫಿನಿಶಿಂಗಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತಂದಾಗ ಟೈಮ್ ಪಕ್ಕದಲ್ಲಿಟ್ಟು ಫಿನಿಶಿಂಗ್ಗೆ ಗಮನ ಕೊಟ್ಟು ನಾವು ಮಾಡ್ತಾ ಹೋಗಿದ್ದೀವಿ ಅಂತಂದರೆ ಮಾಡ್ತಾ ಟೈಮ್ ಅನ್ನೋದು ನಾವು ಪಿಕಪ್ ಮಾಡ್ಕೋಬೋದು. ಹಾಗೆ ಕ್ವಾಲಿಟಿ ಆಫ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿದ್ದರೆ ಕಸ್ಟಮರ್ ಅನ್ನೋರು ತಾನಾಗೇ ನಮ್ಮ ಕಡೆ ಬರ್ತಾರೆ. ಸೊ ನಾವು ಫಾಸ್ಟಾಗಿ ಮಾಡಿಬಿಡೋಣ ಹರಿಬರಿ ಅಂತಂದರೆ ಖಂಡಿತ ನಾವು ಕಸ್ಟಮರ್ಸ್ನ ಮಿಸ್ ಮಾಡ್ಕೊಳ್ತೀವಿ ಹೊರತು ಗೇಯ್ನ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರೋದಿಲ್ಲ. ನಾವು ಬ್ಲೌಸ್ ಎಷ್ಟೇ ಕಟ್ ಮಾಡಿದ್ರೂ ಕೂಡ ಸ್ಟಿಚ್ಚಿಂಗ್ ಮಾಡುವಾಗ ನಾವು ಕಾನ್ಸಂಟ್ರೇಟ್ ಮಾಡಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ಮಾತ್ರ ಬ್ಲೌಸ್ ಅನ್ನೋದು ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ನೀಟಾಗಿ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ಸ್ನೆಲ್ಲ ಕೂಡ ಒಂದ್ಸಲಿ ಟ್ರಿಮ್ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫ್ರಂಟು ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಒಂದು ಸೇವಿಂಗ್ ಅಲವೆನ್ಸಸ್ ಕೂಡ ಹೊರಗಡೆ ಕಾಣಿಸ್ತಾ ಇಲ್ಲ, ನೀಟಾಗಿ ರೆಡಿಯಾಗಿದೆ. ಈಗ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಎರಡೂ ನೆಕ್ ಲೈನ್ಸು ಕೂಡ ಸೇಮ್ ಲೆಂತಲ್ಲಿ ಇದೆಯಾ ಇಲ್ವಾ ಅಂತ. ಇನ್ ಕೇಸ್ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಿಂಗರ್ ಟಿಪ್ಸಲ್ಲಿ ಯೂಸ್ ಮಾಡಿಕೊಂಡು ಡಾಟ್ಸ್ನ ಹಾಕ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಪಟ್ಟಿ ಕಡೆಯಿಂದ 4 ಬೆರಳಷ್ಟು ಅಗಲ ಬಿಟ್ಟು ನಮಗೆ ಬಸ್ಟ್ ಸೈಜ್ ಏನಿದೆಯೋ ಚೆಸ್ಟ್ ಮತ್ತು ವೇಸ್ಟ್ಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೋ ಅಷ್ಟು ಸೈಜಲ್ಲಿ ಡಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಹುಕ್ಸ್ ಮತ್ತು ಕಾಜಾ ಪಟ್ಟಿ ಸೈಡ್ ಇನ್ ಬಿಟ್ವೀನ್ ಒಂದು, ಹಾಗೆ ಆರ್ಮೋಲ್ ಸೆಂಟ್ರಲ್ಲಿ ಒಂದು ಡಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಡಾಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಪರ್ಫೆಕ್ಟಾಗಿ ನಾವು ಡಾಟ್ಸ್ನ ಹಾಕ್ಕೋಬೇಕಾಗತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ದೊಡ್ಡ ಸೈಜ್ ಬ್ಲೌಸ್ಗೆ ಕೂಡ ಚಿಕ್ಕದಾಗಿ ಡಾಟ್ ಹಾಕಿಬಿಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ 4 ಬೆರಳು ಅಂದರೆ 2.5 ಇಂಚ್ ಬಂತು. ನನಗೆ ಡಾಟ್ ಸೈಜ್ ಬಂದು 2 ಇಂಚಸ್ ಬೇಕಾಗಿರೋದ್ರಿಂದ ಸೊ ನಾನು ಅಲ್ಲಿಂದ ಮುಂಭಾಗಕ್ಕೆ 2 ಇಂಚ್ ಮಾರ್ಕ್ ಮಾಡಿಕೊಂಡು ಅಲ್ಲಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಹೆವಿ ಚೆಸ್ಟ್ ಇರೋರಿಗೆ ನಾವು 3.5 ಇಂಚಿಂದ 4 ಇಂಚ್ವರೆಗೂ ಕೂಡ ನಾವು ಡಾಟನ್ನು ಹಿಡ್ಕೋಬೋದು. ಆಗ ಕಪ್ ಅನ್ನೋದು ಸರಿಯಾಗಿ ಕೂರುತ್ತೆ, ಯಾವುದೇ ರೀತಿ ಅನ್ಕಂಫರ್ಟ್ನೆಸ್ ಅನ್ನೋದು ಗೊತ್ತಾಗೋದಿಲ್ಲ ಬ್ಲೌಸ್ನ ವೇರ್ ಮಾಡಿದಾಗ ಕೂಡ. ಚಿಕ್ಕದಾಗಿ ಕಪ್ಪಿರೋರಿಗೆ ದೊಡ್ಡದಾಗಿ ಡಾಟ್ ಹಾಕಿದ್ದೀವಿ ಅಂತಂದರೆ ಬ್ಲೌಸ್ ಅನ್ನೋದು ಲೂಸಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಖಂಡಿತ ಅವರ ಚೆಸ್ಟ್ ಏನಿರುತ್ತೋ ಅದಕ್ಕೆ ಬೇಸಾಗಿ ನಾವು ಡಾಟನ್ನು ಹಿಡಿಬೇಕಾಗತ್ತೆ. ಈಗ ಎರಡೂ ಕಡೆ ಕೂಡ ಡಾಟ್ಸ್ ರೆಡಿ ಆಗಿದೆ. ಈಗ ಶೇಪ್ ಬೆಲ್ಟ್ಸ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿ. ಒಂದರ ಮುಂಭಾಗದಲ್ಲಿ ಒಂದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಲೈನಿಂಗ್ಸ್ನ ಯೂಸ್ ಮಾಡ್ತೀನಿ ನೋಡಿ. ಮೇಲ್ಗಡೆ ಎರಡಕ್ಕೂ ಒಂದೊಂದು ಇಡ್ತೀನಿ, ಅದ್ರ ಕೆಳಭಾಗದಲ್ಲಿ ಮತ್ತೊಂದೊಂದು ಲೈನಿಂಗ್ನ ಯೂಸ್ ಮಾಡ್ತೀನಿ, ಮಧ್ಯದಲ್ಲಿ ಮೇನ್ ಫ್ಯಾಬ್ರಿಕ್ನ ಇಟ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವ. ಈಗ ಈ ರೀತಿ ಒಂದೇ ಸಲ ಎರಡೂ
ಬೆಲ್ಟ್ ಪಟ್ಟಿಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಳಿ. ಮತ್ತೆ ಬಿಚ್ಚಿ ಹೊಲಿ ಅಂತ ಕನ್ಫ್ಯೂಷನ್ ಇರೋದಿಲ್ಲ. ತುಂಬ ಜನ ಹೊಸದಾಗಿ ಕಲಿಯೋರಿಗೆ ಆಗುವಂಥ ಮಿಸ್ಟೇಕ್ಸ್ ಏನಪ್ಪ ಅಂತಂದರೆ ಫ್ರಂಟ್ ಪಾರ್ಟಲ್ಲಿ ಎರಡೂ ರೈಟೇ ಸ್ಟಿಚ್ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಾಂತಂದರೆ ಬೆಲ್ಟ್ ಪಟ್ಟಿ ಮಾಡ್ಕೊಳ್ಳೋವಾಗ ಎರಡೂ ರೈಟು ಇಲ್ಲ ಎರಡೂ ಲೆಫ್ಟು. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ತುಂಬ ನೀಟಾಗಿ ಬರುತ್ತೆ. ನೋಡಿ, ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಎರಡಕ್ಕೂ ಕೂಡ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದು, ಮೇನ್ ಫ್ಯಾಬ್ರಿಕ್ ಹೇಗೋ ಒಂದೊಂದು ಕಟ್ ಮಾಡ್ಕೊಂಡಿರ್ತೀವಲ್ವ, ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ನಾವು ಮೇನ್ ಫ್ಯಾಬ್ರಿಕ್ಕಿಂತ ಹೊರಗಡೆಗೆ ಬರುವಂಥ ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನ ಹಾಕ್ಕೊಂಡು, ನಂತರ 2 ಫ್ಯಾಬ್ರಿಕ್ಸ್ ಇರುತ್ತೆ ಅಲ್ವಾ, ಲೈನಿಂಗ್ ಫ್ಯಾಬ್ರಿಕ್ ಈ ಒಂದು ಮೈನ್ ಫ್ಯಾಬ್ರಿಕ್ಕು, ಅದಕ್ಕೆ ಕೂಡ ನಾನೊಂದು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಒಂದು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಟಿಚ್ 1 ನಿಮಿಷ ಇಡಿಸ್ಬೋದು. ಆದರೆ ಬ್ಲೌಸ್ ಫಿನಿಶಿಂಗಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಬಬಲ್ಸ್ ಕೂಡ ಬರೋದಿಲ್ಲ. ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಏನಾನ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅಂತಂದರೆ ಅದನ್ನು ಟ್ರಿಮ್ ಮಾಡಿಕೊಂಡು ಈಗ ನಾವು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ರೈಟ್ ಆನ್ ರೈಟ್ ಫೇಸ್ ಇರೋ ಥರ ಇಟ್ಕೊಂಡು ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಏನಿರುತ್ತೋ ಅದು ಮೇಲ್ಭಾಗಕ್ಕೆ ಬರೋ ಥರ ಒಂದೇ ಒಂದು ಲೈನಿಂಗ್ ಫ್ಯಾಬ್ರಿಕ್ ಸಪ್ರೇಟ್ ಆಗಿರುತ್ತೆ ಅಲ್ವಾ, ಅದು ಕೆಳಭಾಗಕ್ಕೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫೋಲ್ಡಿಂಗನ್ನು ತೊಗೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ನಾವು ನೀಟಾಗಿ ಈ ಒಂದು ಬೆಲ್ಟ್ ಪಟ್ಟಿ ಹತ್ರ ಸಿವಿಂಗ್ ಅಲೋಯೆನ್ಸಸ್ ಅನ್ನೋದು ಹೊರಗಡೆಗೆ ಇಲ್ದಿರ ಒಳಗಡೆಗೆ ಇದ್ದು ತುಂಬ ನೀಟಾಗಿ ರೆಡಿ ಆಗಿಬಿಡುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇದನ್ನು ಹೊರಗಡೆ ಮತ್ತೆ ಕಂಪ್ಲೀಟಾಗಿ ತಗೊಂಡಿದ್ದೀವಿ ಅಂತಂದರೆ ನಮಗೀಗ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಈಗ ಹುಕ್ಸ್ ಪಟ್ಟಿ ಸೈಡಿಂದ ಲೈನಿಂಗು ಮತ್ತು ಬೆಲ್ಟ್ ಪಟ್ಟಿಗೆ ಏನಿರುತ್ತೋ ಅದನ್ನು ಅಟ್ಯಾಚ್ ಮಾಡಿಕೊಂಡು ಹೊರಗಡೆ ಏನಾನ ಎಕ್ಸ್ಟ್ರಾ ಇದ್ದರೆ ಅಲ್ಲಿ ಕೂಡ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಚೂರು ಕೂಡ ಸೀವಿಂಗ್ ಅಲೋಯೆನ್ಸಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಈಗ ಇದೇ ರೀತಿ ಇನ್ನೊಂದು ಸೈಡ್ಗೆ ಕೂಡ ನಾವು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಯಾವುದೇ ಒಂದು ಬ್ಲೌಸ್ಗೆ ನಾವು ಈ ಒಂದು ಶೇಪ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳುವಾಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಪೀಸ್ ಎರಡು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ, ಅದು ಮೇಲ್ಭಾಗಕ್ಕೆ ಬರೋ ಥರ ಒಂದೇ ಒಂದು ಲೈನಿಂಗ್ ಇರುತ್ತೆ ಅಲ್ವ, ಅದು ಕೆಳಭಾಗಕ್ಕೆ ಬರೋ ಥರ ಇಟ್ಕೊಂಡು ನೀಟಾಗಿ ರೋಲ್ ಮಾಡಿಕೊಂಡು ಎರಡೂ ಸಿವಿಂಗ್ ಎಡ್ಜಸ್ ಒಂದು ಕಡೆ ಬರೋ ಥರ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡು ಅದನ್ನು ಒಳಗಡೆಯಿಂದ ಹೊರಗಡೆ ತಗೊಂಡಿದ್ದೀವಿ ಅಂತಂದರೆ ನಮಗೆ ನೀಟಾಗಿ ಈ ಒಂದು ಶೇಪ್ ಪಟ್ಟಿ ರೆಡಿ ಆಗಿಬಿಡುತ್ತೆ. ಇಷ್ಟು ಕೆಲಸನ ಮಾಡ್ಕೊಂಡಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಇದುವರೆಗೂ ಕರೆಕ್ಟಾಗಿ ಬಂದಿದೆ ಅಂದರೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಚೆನ್ನಾಗೇ ಬರುತ್ತೆ. ಈಗ ನಾನು ಹುಕ್ಸ್ ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಟ್ರಿಮ್ ಮಾಡ್ಕೊಳ್ತೀನಿ. 3 ಇಂಚಸ್ ಪಟ್ಟಿಯನ್ನು ತಗೊಂಡು ನಾನು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಈಗ ಹುಕ್ಸ್ ಪಟ್ಟಿ ಕಾಜಾಪಟ್ಟಿನ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. 2 ಇಂಚು ಅಗಲ ಇರುವಷ್ಟು ನಾನು ಹುಕ್ಸ್ ಪಟ್ಟಿ, 3 ಇಂಚ್ ಅಗಲ ಇರೋಷ್ಟು ಕಾಜಾಪಟ್ಟಿನ ರೆಡಿ ಮಾಡಿಕೊಂಡು ಎರಡೂ ಕೂಡ ಪಟ್ಟಿಗಳು ಸೇಮ್ ಲೆಂತಲ್ಲಿ ಇದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಂತು ಅಂತಂದರೆ ನಾವು ಡಾಟಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕು. ಇನ್ವಿಸಿಬಲ್ ಪೈಪಿಂಗ್ ಹಾಕಿರೋದನ್ನ ಮೇಲೆ ಕಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನು ಈಗ ಕಾಜಾಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆಯಿಂದ ಪಟ್ಟಿಯನ್ನು ಇಟ್ಟು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಮಾಡಿ ಅದನ್ನು ಹೊರಗಡೆ ತೆಗೆದು ಈ ಕಾರ್ನರಲ್ಲಿ ಸಣ್ಣದಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ, ನಂತರ ಈ ರೀತಿ ಮೇಲ್ಗಡೆಗೆ ತಂದು ನಮಗೆ ಎಷ್ಟು ಹೊರಗಡೆ ಬೇಕು ಅಲ್ಲಿಯ ತನಕ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಹೊರಗಡೆ ತೆಗಿಯೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಸ್ವಲ್ಪ ಟೈಟಾಗಿ ಹೇಳ್ಕೊಡಿ, ಬಟ್ಟೆಯನ್ನು ಲೂಸ್ ಬಿಟ್ಕೋಬೇಡಿ. ನೋಡಿ, ಈಗ ಇದನ್ನು ಹೊರಗಡೆ ತೆಗೀರಿ. ಎಷ್ಟು ನೀಟಾಗಿ ನಾವು ಮತ್ತೆ ಏನು ಫೋಲ್ಡಿಂಗನ್ನು ಮಾಡಷ್ಟಿಲ್ದೇ ತುಂಬ ನೀಟ್ ಫಿನಿಶಿಂಗಲ್ಲಿ ಕಾಜಾಪಟ್ಟಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ಕಾರ್ನರ್ಸಲ್ಲಿ ಒಂದು ಸ್ವಲ್ಪ ಶಾರ್ಪಾಗಿರುವಂತಹ ಒಂದು ಎಡ್ಜ್ ಇರುವಂಥ ಏನಾದರೂ ಒಂದು ಟೂಲ್ನ ತಗೊಂಡು ಹೊರಗಡೆ ಪ್ರೆಸ್ ಮಾಡಿದ್ರೆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮೇಲ್ಗಡೆಯಿಂದ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನಮಗಿಲ್ಲಿ ಕಾಜಾಪಟ್ಟಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ರೀತಿ ಕಾಜಾಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಒಂದ್ಸಲಿ ಟ್ರೈ ಮಾಡಿ. ತುಂಬ ನೀಟ್ ಫಿನಿಶಿಂಗಲ್ಲಿ ಬ್ಲೌಸ್ ಅನ್ನೋದು ಇರುತ್ತೆ. ಮೇಲ್ಗಡೆ ಅನ್ಇವನ್ನೆಸ್ ಅನ್ನೋದು ಇಲ್ಲದೇ. ಸೊ ಈಗ ಪಕ್ಕದಲ್ಲಿ ನಾವು ಕಾಜಾ ಲೈನ್ಗೆ ಅಂತ ಇನ್ನೊಂದು ಸ್ಟಿಚ್ಚನ್ನು ಒಂದು ಅರ್ಧ ಇಂಚಿಗಿಂತ ಕಡಿಮೆ ಇರೋ ಥರ ಇಟ್ಕೊಂಡು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ.
ನೋಡಿ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ. ಈಗ ನಾವು ಹುಕ್ಸ್ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇದನ್ನು ಡಬಲ್ ಫೋಲ್ಡಲ್ಲಿ ಇಟ್ಕೊಂಡು ಮೇಲುಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹುಕ್ಸ್ ಪಟ್ಟಿಗೆ 2 ಇಂಚಸ್ ಥಿಕ್ನೆಸ್ ಇದ್ದರೆ ಸಾಕಾಗತ್ತೆ. ಕಾಜಾ ಪಟ್ಟಿಗೆ 3 ಇಂಚಸ್ ಥಿಕ್ನೆಸ್ ಆಫ್ ಫ್ಯಾಬ್ರಿಕನ್ನು ತಗೋಬೇಕಾಗತ್ತೆ. ಸೊ ಈಗ ಎಕ್ಸ್ಟ್ರಾ ಇರುವಂಥ ಬಟ್ಟೆಯನ್ನು ಟ್ರಿಮ್ ಮಾಡಿಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಮೇಲ್ಗಡೆ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸೊ ಈ ರೀತಿ ಹಾಕ್ಕೊಂಡು ಕೆಳಗಡೆ ಕೂಡ ನೀಟಾಗಿ ಫೋಲ್ಡಿಂಗನ್ನು ತಗೊಂಡು ಇದನ್ನು ನೀಟಾಗಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಎಲ್ಲ ಕಾರ್ನರ್ಸಲ್ಲಿ ಕೂಡ ಸ್ಟಿಚ್ ಅನ್ನೋದು ಕಂಪಲ್ಸರಿ ಹಾಕ್ಕೊಂಡಿರಬೇಕು. ನೋಡಿ ಈಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕೂಡ ಪರ್ಫೆಕ್ಟ್ ಲೆಂತಲ್ಲಿ ರೆಡಿ ಆಗಿದೆ. ನಾವು ಈಗ ಹ್ಯಾಂಡ್ಸ್ನ ರೆಡಿ ಮಾಡ್ಕೊಳ್ಳೋಣ. ಹ್ಯಾಂಡ್ಸ್ ರೆಡಿ ಮಾಡ್ಕೊಳ್ಳೋವಾಗ ಕೂಡ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ನೋಡಿ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಎರಡೂ ಹಾರ್ಮೋಲ್ ಶೇಪ್ಸು ಒಂದು ಕಡೆ ಬರೋ ಥರ ಇಟ್ಕೊಂಡು ನೋಡಿ ಒಂದು ರೈಟು ಇನ್ನೊಂದು ರಾಂಗು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಎರಡೂ ಕೂಡ ನಾವು ಮೊದಲೇ ನೋಡಿಕೊಂಡು ನಾವು ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಈಗ ಒಂದು ಮಾಡ್ಕೊಂಡಿದ್ದೀನಲ್ವ, ಹಾರ್ಮೋಲ್ ಸೈಡೇನೆ ಹಾರ್ಮೋಲ್ಗೆ ಶೇಪ್ ಏನು ತೆಗ್ದಿರ್ತೀವೋ ಅದೆರಡು ಆಪೋಸಿಟ್ಟಲ್ಲಿ ಬರಬೇಕು. ಒಂದಕ್ಕೆ ಎದುರು ಇನ್ನೊಂದು ಬರಬಾರ್ದು. ಇಲ್ಲಾಂತಂದರೆ ನಾವು ಈ ಒಂದು ಲೈನಿಂಗ್ ಪೀಸ್ನ ಇಟ್ಕೊಳ್ಳುವಾಗ ಎರಡೂ ಫ್ರಂಟ್ ಪಾರ್ಟ್ಸ್ ಒಂದು ಕಡೆ ಬರಬೇಕು. ಇಲ್ಲಾಂತಂದರೆ ಎರಡೂ ಅಂದರೆ ನಾವು ಏನು ಹಾರ್ಮೋಲ್ ಶೇಪ್ ತೆಗ್ದಿರಲ್ವೋ ಆ ಪಾರ್ಟ್ಸ್ ಎರಡೂ ಒಂದು ಕಡೆಗಾದರೂ ಬರಬೇಕು. ಆ ರೀತಿ ನೋಡಿಕೊಂಡು ನೀವು ಪೈಪಿಂಗ್ನ ಅಟ್ಯಾಚ್ ಮಾಡಿಕೊಂಡು ನಂತರ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ನಾವು ನಾರ್ಮಲ್ಲಾಗಿ ಈ ಒಂದು ಮೇನ್ ಫ್ಯಾಬ್ರಿಕ್ಕನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ ಮಾಡ್ಕೊಳ್ಳೋವಾಗೇ ಬಟ್ಟೆ ಸೆಂಟ್ರಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ 1 ನಿಮಿಷ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಟೈಮ್ನ ಸೇವ್ ಮಾಡ್ಬೋದು. ಇನ್ ಕೇಸ್ ಅರ್ಜೆಂಟಲ್ಲಿ ಏನಾದರೂ ನೋಡ್ಕೊಳ್ದ್ರೆ ಸ್ಟಿಚ್ ಮಾಡಿದ್ರೆ ಅದನ್ನು ಬಿಚ್ಚಿ ಅದನ್ನು ಮಾಡಲಿಕ್ಕೆ ಗಂಟೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಸ್ಟಿಚ್ ಮಾಡ್ಕೊಳ್ಳೋವಾಗಲೇ ಒಂದು ಸ್ವಲ್ಪ ಗಮನ ಕೊಟ್ಟು ನಾವು ಯಾವ ಕಡೆ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತ ಅಬ್ಸರ್ವ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂತಂದರೆ ತುಂಬ ನೀಟಾಗಿ ಬ್ಲೌಸ್ ಅನ್ನೋದು ಫಾಸ್ಟಾಗಿ ರೆಡಿ ಮಾಡ್ಕೋಬೋದು. ಹಾಗೆ ತುಂಬಾ ನೀಟ್ ಫಿನಿಶಿಂಗನ್ನು ಕೂಡ ಕೊಡ್ಬೋದು. ತುಂಬ ಜನ ಮೈಂಡಲ್ಲಿ ಏನಿರುತ್ತೆ ಅಪ್ಪ ಅಂತಂದರೆ ಈ ರೀತಿ ಥ್ರೆಡ್ ಪೈಪಿಂಗ್ನ ಹಾಕೋದ್ರಿಂದ ಥ್ರೆಡ್ ವೇಸ್ಟು ಅದಕ್ಕೆಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂದ್ಕೊಳ್ತಾರೆ. ಆದರೆ ನಾರ್ಮಲಾಗಿ ಎಕ್ಸ್ಪೆನ್ಸಿವ್ ಆದರೂ ಕೂಡ ದುಡ್ಡು ಅನ್ನೋದು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ತೀವಿ. ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಟೈಮ್ ವೇಸ್ಟ್ ಅಂದ್ಕೊಳ್ತಾರೆ. ಟೈಮ್ ನಿಜವಾಗ್ಲೂ ಖಂಡಿತ ನಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಅನಿಸ್ಬೋದು ಅಷ್ಟೇ. ಖಂಡಿತ ಟೈಮ್ ಕೂಡ ಸೇವ್ ಆಗುತ್ತೆ. ನಾವು ಈ ರೀತಿ ನಾರ್ಮಲಾಗಿ ಸ್ಟಿಚ್ ಮಾಡಿ ಮತ್ತೆ ಪೈಪಿಂಗ್ ಹಾಕಿ ಮತ್ತೆ ಎಮ್ಮಿಂಗ್ ಹಾಕಿ ಅಷ್ಟು ಟೈಮ್ ವೇಸ್ಟ್ ಆಗೋ ಬದಲು ನನಗೆ ಗೊತ್ತ ಪ್ರಕಾರ ಅದಕ್ಕಿಂತ ಇದೇ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದು ಬೇಕಷ್ಟೇ. ಸ್ವಲ್ಪ ಪ್ರಾಕ್ಟೀಸ್ ಆಗಿ ನಾವು ಪ್ರಾಪರಾಗಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಕಲ್ತ್ಕೊಂಡಿದ್ದೀವಿ ಅಂತಂದರೆ ಟೈಮು ಈ ಒಂದು ಎಮ್ಮಿಂಗ್ ಏನು ಟೈಮ್ನ ಸೇವ್ ಮಾಡ್ತೀವೋ ಆ ಟೈಮೆಲ್ಲ ನಮಗೆ ವೇಸ್ಟ್ ಮಾಡುವಂಥ ಟೈಮೆಲ್ಲ ಇಲ್ಲಿ ಸೇವ್ ಆಗಿಬಿಡುತ್ತೆ. ನೀಟ್ ಫಿನಿಶಿಂಗ್ ಕೂಡ ಇರುತ್ತೆ. ಈ ರೀತಿ ನೀಟ್ ಫಿನಿಶಿಂಗ್ ಇರೋದನ್ನು ನಾವು ಕಸ್ಟಮರ್ ಹತ್ರ ಒಂದು 50 ರೂಪಾಯಿ ಜಾಸ್ತಿ ಕೂಡ ಡಿಮ್ಯಾಂಡ್ ಮಾಡಿ ತಗೋಬೋದು. ಸೊ ಈಗ ನನಗೆ ಎರಡೂ ಕೂಡ ಹ್ಯಾಂಡ್ಸ್ ರೆಡಿ ಆಗಿಬಿಟ್ಟಿದೆ. ಈಗ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ಮೇಲೆ ನೀಟಾಗಿ ಒಂದ್ಸಲಿ ಪ್ರೆಸ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಸೊ ನನಗಿವತ್ತು ಮಾಡ್ಕೊಳ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ, ಇನ್ನೂ ಐರನ್ ಬಾಕ್ಸ್ ವರ್ಕ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಹಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಅರ್ಜೆಂಟ್ ಇರೋಂಥ ಬ್ಲೌಸಿಂದ ಕಂಪಲ್ಸರಿ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟು ನೀಟಾಗಿ ಸ್ಟಿಚ್ ಮಾಡಿದ್ರೂ ಕೂಡ ಫಿನಿಶಿಂಗ್ ಅನ್ನೋದು ಗೊತ್ತಾಗೋದಿಲ್ಲ. ಒಂದ್ಸಲಿ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀವಿ ಅಂತಂದ್ರೇ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಐರನ್ ಬಾಕ್ಸ್ ಹತ್ರ ಪ್ಲಗ್ ಹತ್ರ ಒಂದು ಸ್ವಲ್ಪ ಶಾರ್ಟಾಗಿ ಏನೋ ಒಂದು ಸ್ವಲ್ಪ ಕರೆಂಟ್ ಪಾಸ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಐರನ್ನ ಮಾಡ್ತಾಯಿಲ್ಲ. ನೀವು
ಸ್ಟಿಚ್ ಮಾಡ್ಕೊಳ್ಳೋವಾಗ ಕಂಪಲ್ಸರಿಯಾಗಿ ಐರನನ್ನು ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಮಾಲ್ ಶೋಲ್ಡ್ರ್ ಪಫ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಶೋಲ್ಡ್ರ್ ಪಫ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ನಾವು ಈ ಒಂದು ಪಫ್ಸ್ನ ಇಟ್ಕೊಳ್ಳಿಕ್ಕೆ ಸಣ್ಣದಾಗಿರುವಂಥ ಒಂದು ನೀಡಲ್ನ ಯೂಸ್ ಮಾಡಿಕೊಂಡು ನಾವು ಪ್ಲೀಟ್ಸನ್ನು ಇಟ್ಕೊಂಡ್ರೆ ತುಂಬ ಸಣ್ಣದಾಗಿ ನೀಡಲ್ಸ್ ಹೆಲ್ಪಿಂದ ಪ್ಲೀಟ್ಸ್ನ ಇಟ್ಕೋಬೋದು. ಈ ರೀತಿ ನೀವು ಪಫ್ ಹ್ಯಾಂಡ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಸಲ ನೀವೇನಾದರೂ ಶೋಲ್ಡ್ರ್ ಪಫ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ತೀವಿ ಅನ್ನೋವಾಗ ನೀಡಲ್ನ ಯೂಸ್ ಮಾಡಿ ಈ ಒಂದು ಪ್ಲೀಟ್ಸ್ನ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಸ್ಲೀವ್ಸ್ ಅಟ್ಯಾಚ್ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಬಂದಿದೆ ಫ್ರಿಲ್ ಅಂತ. ಇವಾಗ ಇದೇ ರೀತಿ ಇನ್ನೊಂದು ಸ್ಲೀವ್ನ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಮಧ್ಯದಿಂದ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀವಿ. ಈ ರೀತಿ ಪಫ್ ಹ್ಯಾಂಡ್ಸ್ಗೆ ಲಾಸ್ಟಿಂದನೇ ಅಟ್ಯಾಚ್ ಮಾಡ್ಕೋಬೋದು. ಸಾರಿ, ಮೆಜರ್ಮೆಂಟ್ ಮಾಡ್ಕೊಳ್ಳೋದು ಒಂದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನಮಗೆ ಹ್ಯಾಂಡ್ ಲೂಸ್ ಎಲ್ಲಿಗೆ ಬೇಕು, ಹಾರ್ಮ್ ರೋಡ್ ಎಲ್ಲಿದೆ, ಹಾಗೆಯೇ ವೇಸ್ಟ್ ಲೂಸ್ ಎಲ್ಲಿದೆ ಅಂತ ಮಾರ್ಕನ್ನು ಹಾಕ್ಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡು ನಂತರ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು, ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮತ್ತೆ ಬಿಚ್ಚಿ ಆಲ್ಟ್ರೇಷನ್ಸ್ ಅನ್ನೋದು ಖಂಡಿತ ಬರೋದಿಲ್ಲ. ನೀವು ಲಾಸ್ಟಲ್ಲಿ ಸ್ಟಿಚ್ ಹಾಕುವಾಗ ಕಂಪಲ್ಸರಿಯಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಆಗಿ. ಸೊ ನೋಡ್ತಾ ಇರ್ಬೋದು ಫಿನಿಶಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅಷ್ಟು ನೀಟಾಗಿದೆ. ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಖಂಡಿತ ಯೂಸ್ಫುಲ್ ಆಗಿದ್ರೇ ನೋಡ್ತೀರಾ. ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ನಿಮಗೆ ಬೇಕು ಅಂತ ಕೂಡ ಬೇಕಾಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಥರ ವೀಡಿಯೋಸ್ನ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಒಂದ್ಸಲಿ ನೋಡ್ಕೊಂಡು ಹೋಗಿ ಬ್ಲೌಸ್ ಅನ್ನೋದು ಎಷ್ಟೊಂದು ನೀಟ್ ಫಿನಿಶಿಂಗಲ್ಲಿ ರೆಡಿ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.